ದೆಹಲಿಯಲ್ಲಿ ನೀಟ್ನ ಕಿಚ್ಚು ವ್ಯಾಪಿಸ್ತಾ ಇದೆ. ಈ ನಡುವೆ ವಿಜಯ್ ಅವರ ಟಿವಿಕೆ ಪಕ್ಷದಿಂದ ಹೊಸ ಬೇಡಿಕೆಯನ್ನು ಇಡಲಾಗಿರುವಂಥದ್ದು. ತಮಿಳುನಾಡು ಸಿಎಂ ಜೋಸೆಫ್ ವಿಜಯ್ ಅವರ ಟಿವಿಕೆ ಪಕ್ಷದಿಂದ ಈ ಬೇಡಿಕೆ ಇಡಲಾಗಿದೆ. ಹೊಸ ಬೇಡಿಕೆಯನ್ನು ನೀಟ್ ಪರೀಕ್ಷೆಗಳೇನಿದ್ದಾವೆ ಅದನ್ನು ಸಂಪೂರ್ಣವಾಗಿ ರದ್ದುಪಡಿಸಬೇಕು ಅಂತೇಳಿ ಆಗ್ರಹವನ್ನು ವ್ಯಕ್ತಪಡಿಸಲಾಗಿದೆ. ವೈದ್ಯಕೀಯ ಶಿಕ್ಷಣದ ಸಂಪೂರ್ಣ ಅಧಿಕಾರವನ್ನು ಆಯಾ ರಾಜ್ಯಗಳಿಗೆ ಕೊಟ್ಟುಬಿಡಬೇಕು, ರಾಜ್ಯ ಸರ್ಕಾರಗಳಿಗೆ ಅಧಿಕಾರವನ್ನು ಕೊಡಬೇಕು ಅಂಥೇಳಿ ಟಿವಿಕೆ ಪಕ್ಷ ಆಗ್ರಹಿಸಿರುವಂಥದ್ದು. ನೀಟ್ನಿಂದಾಗಿಯೇ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಕೂಡ ಇದೇ ಸಂದರ್ಭದಲ್ಲಿ ಟಿವಿಕೆ ಪಕ್ಷದ ಸದಸ್ಯರು ಕಿಡಿಕಾರಿದ್ದಾರೆ. ಬೇರೆ ಬೇರೆ ಬೇಡಿಕೆಗಳನ್ನು ವಿಜಯ್ ಅವರ ಟಿವಿಕೆ ಪಕ್ಷ ಇಟ್ಟಿರುವಂಥದ್ದು ನೀಟ್ಗೆ ಸಂಬಂಧಪಟ್ಟಂತೆ. ಅದರಲ್ಲಿ ಪ್ರಮುಖವಾಗಿರುವಂಥದ್ದು ನೀಟನ್ನು ಸಂಪೂರ್ಣವಾಗಿ ರದ್ದುಪಡಿಸ್ಬಿಡಿ, ಈ ಪರೀಕ್ಷೆಯೇ ಬೇಕಾಗಿಲ್ಲ, ಆಯಾ ರಾಜ್ಯಗಳಿಗೇನೆ ಅಧಿಕಾರವನ್ನು ಕೊಡಿ, ವೈದ್ಯಕೀಯ ಶಿಕ್ಷಣದ ಸೀಟು ಹಂಚಿಕೆಯ ಅಧಿಕಾರವನ್ನು ಕೇಂದ್ರ ತೆಗೆದುಕೊಳ್ಳೋದೇ ಬೇಡ, ಈ ಥರದ NTA ಕಡೆಯಿಂದ ನೀಟ್ ಪರೀಕ್ಷೆಯನ್ನು ನಡೆಸೋದು ಬೇಡ, ಅಂದರೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಕಡೆಯಿಂದ ಈ ನೀಟ್ ಎಕ್ಸಾಮ್ಗಳನ್ನು ನಡೆಸೋದು ಬೇಡ, ಇದರಿಂದಾಗಿ ಹಿಂದುಳಿದ ವರ್ಗದ ಅದೆಷ್ಟೋ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತಾ ಇದೆ, ಹೀಗಾಗಿ ಆ ಅಧಿಕಾರವನ್ನು ರಾಜ್ಯಗಳಿಗೆ ಕೊಟ್ಟುಬಿಡಿ, ಅಲ್ಲೇ ಸರಿಯಾದ ರೀತಿಯಲ್ಲಿ ಹಂಚಿಕೆಯೂ ಆಗುತ್ತೆ, ಪರೀಕ್ಷೆಯೂ ಆಗುತ್ತೆ ಅಂಥೇಳಿ ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಅವರ ಟಿವಿಕೆ ಪಕ್ಷ ಬೇಡಿಕೆಯನ್ನು ಇಟ್ಟಿರುವಂಥದ್ದು. ಇನ್ನು ಟಿವಿಕೆ ಪಕ್ಷ ಇಟ್ಟಿರುವಂತಹ ಬೇಡಿಕೆಗಳೇನು ಅಂತ ನೋಡೋದಾದರೆ, ಮೊದಲನೇ ಬೇಡಿಕೆ ನೀಟ್ ಪರೀಕ್ಷೆಯನ್ನು ಸಂಪೂರ್ಣವಾಗಿ ರದ್ದು ಮಾಡಿಬಿಡಬೇಕು, ನೀಟ್ ಪರೀಕ್ಷೆಯನ್ನು ನಡೆಸೋದೇ ಬೇಡ, ಅದನ್ನು ಕಂಪ್ಲೀಟಾಗಿ ತೆಗೆದಾಕ್ಬಿಡಿ, ರದ್ದು ಮಾಡಿ ಅಂತ ಹೇಳಿಟ್ಟಿದೆ. ಇನ್ನು ಎರಡನೇ ಬೇಡಿಕೆ ಏನು ಅಂತೇಳಿ ನೋಡೋದಾದರೆ ನಾವು ವೈದ್ಯಕೀಯ ಶಿಕ್ಷಣದ ಮೇಲಿನ ನಿಯಂತ್ರಣವನ್ನು ರಾಜ್ಯಗಳಿಗೆ ಕೊಡಬೇಕು. ಈಗೇನು ಕೇಂದ್ರ ತನ್ನ ಕಂಟ್ರೋಲ್ನಲ್ಲಿ ಇಟ್ಕೊಂಡಿದೆಯಲ್ಲ ವೈದ್ಯಕೀಯ ಶಿಕ್ಷಣದ ನಿಯಂತ್ರಣ, ಅದನ್ನು ಕೇಂದ್ರದಿಂದ ಬಿಡುಗಡೆಗೊಳಿಸಿ ರಾಜ್ಯಗಳಿಗೆ ಕೊಟ್ಬಿಡಿ, ರಾಜ್ಯ ನೋಡ್ಕೊಳ್ಳುತ್ತೆ. ಇನ್ನು ಮೂರನೇ ಬೇಡಿಕೆ ಶಿಕ್ಷಣ ಸಂವಿಧಾನದ ಸಂಯುಕ್ತ ಪಟ್ಟಿಯಿಂದ ರಾಜ್ಯ ಪಟ್ಟಿಗೆ ವರ್ಗಾಯಿಸಿ, ಅಂದರೆ ರಾಜ್ಯಕ್ಕೇನೆ ಕಂಟ್ರೋಲ್ ಕೊಡಿ ಅನ್ನೋದನ್ನು ಮತ್ತೊಂದು ಪಾಯಿಂಟನ್ನು ಉಲ್ಲೇಖ ಮಾಡಿ ಶಿಕ್ಷಣ ಸಂವಿಧಾನದ ಸಂಯುಕ್ತ ಪಟ್ಟಿಯಿಂದ ಅದನ್ನು ಬಿಟ್ಟುಬಿಡಿ, ರಾಜ್ಯ ಪಟ್ಟಿಗೆ ವರ್ಗಾಯಿಸಿ ಅಂಥೇಳಿ ಹೇಳಿರುವಂಥದ್ದು. ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ ನೀಟ್ ಪ್ರಶ್ನೆ ಪತ್ರಿಕೆ. ಯಾಕೆ ಅಂದರೆ ಇಲ್ಲಿ ಕೇವಲ ನೀಟ್ ಪ್ರಶ್ನೆ ಪತ್ರಿಕೆ ರದ್ದಾದಂತಹ ಸಂದರ್ಭದಲ್ಲಿ ಕೇವಲ ಮರುಪರೀಕ್ಷೆ ನಡೀಲಿಲ್ಲ, ಆ ಮರುಪರೀಕ್ಷೆಗೋಸ್ಕರ ಮಕ್ಕಳು ಮತ್ತೊಮ್ಮೆ ಶ್ರಮ ಹಾಕಬೇಕಾಯಿತು. ನೀಟ್ ಪರೀಕ್ಷೆಯನ್ನು ಕ್ರ್ಯಾಕ್ ಮಾಡೋದಿದೆಯಲ್ಲ ಅದು ತುಂಬ ಜನರಿಗೆ ಕಷ್ಟ ಆಗತ್ತೆ, ಹಾಗಾಗಿ ಸಾಕಷ್ಟು ಶ್ರಮವನ್ನು ವಹಿಸಿರ್ತಾರೆ, ಅವರಿಗೆ ಮೆಂಟಲ್ ಪ್ರೆಷರು ಬಿತ್ತು, ಇದೆಲ್ಲ ಸಮಸ್ಯೆಗಳಾಯಿತು. ಅದಾದ ಮೇಲೆ ಮತ್ತೊಮ್ಮೆ ಪರೀಕ್ಷೆಗಳ ದಿನಾಂಕ ಘೋಷಣೆ ಆಯಿತು, ಪರೀಕ್ಷೆಗಳು ನಡೆದು ಎಲ್ಲ ಆಯಿತು. ಈ ಮಧ್ಯೆ ಹಲವು ವಿದ್ಯಾರ್ಥಿಗಳು ಆತಂಕದಲ್ಲಿ ತಮ್ಮ ಜೀವವನ್ನೇ ಕಳ್ಕೊಂಡ್ರು. ಹಾಗಾಗಿ ಇದರಿಂದ ಸಾಕಷ್ಟು ತೊಂದರೆಗಳಾಗ್ತಾ ಇದೆ. ಈ ಥರದ ಅವ್ಯವಸ್ಥೆಗಳಿಂದಾಗಿ ಪರೀಕ್ಷೆಯನ್ನು ಯಶಸ್ವಿಯಾಗಿ ಸರಿಯಾದ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗುವ ರೀತಿಯಲ್ಲಿ ಮಾಡೋದಕ್ಕಾಗಲ್ಲ. ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಬೇಕು, ವಿದ್ಯಾರ್ಥಿಗಳಿಗೆ ಸ್ಟ್ರೆಸ್ ಕಡಿಮೆ ಆಗಬೇಕು ಅನ್ನೋದಾದರೆ ಅದನ್ನು ರಾಜ್ಯಗಳಿಗೆ ಕೊಡಿ, ರಾಜ್ಯ ಅದನ್ನು ಸಂಪೂರ್ಣವಾಗಿ ಗಮನ ಹರಿಸುತ್ತೆ, ರಾಜ್ಯಗಳು ಅದನ್ನು ಕರೆಕ್ಟಾಗಿ ಕಂಡಕ್ಟ್ ಮಾಡುತ್ತೆ ಪರೀಕ್ಷೆಗಳನ್ನು ಅಂಥೇಳಿ ಟಿವಿಕೆ ಪಕ್ಷ ಬೇಡಿಕೆಯನ್ನು ಇಟ್ಟಿರುವಂಥದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.